ಅರಸನಾದ ಸೌಲನನ್ನು ಕೊಂದದ್ದು ಯಾರು? ಫಿಲಿಷ್ಟಿಯರೋ? ಅಮಾಲೇಕ್ಯನಾದ ಯವನಸ್ಥನೋ? ದೇವರೋ? ದೇವರೇ ಸೌಲನನ್ನು ತೆಗೆದುಹಾಕಿದನು. ಆತ್ಮೀಯ ಮಿತ್ರರೇ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಜೀವ ಕೊಡುವ ಮತ್ತು ಜೀವ ತೆಗೆಯುವ ಹಕ್ಕು ದೇವರಿಗೆ ಮಾತ್ರ ಇರುತ್ತದೆ. ಮನುಷ್ಯರ ವ್ಯವಹಾರಗಳಲ್ಲಿ ದೇವರು ತನ್ನ ಕಾರ್ಯಗಳನ್ನು ತೋರಿಸುತ್ತಾನೆ. ಅರಸನಾದ ಸೌಲನ ಜೀವಿತದಲ್ಲಿ ಇದು ಸತ್ಯವಾಯಿತು. ನಿಜ ವಿಶ್ವಾಸಿಗೆ ಯಾರು ವೈರಿಯಾಗಿದ್ದಾರೆ? ದೇವರ ವಾಕ್ಯಗಳು ಬೋಧಿಸುವ ಸತ್ಯಗಳನ್ನು ನಮ್ಮದಾಗಿ ಮಾಡಿಕೊಂಡು ನಿಜ ಬೆಳಕಿನಲ್ಲಿ ಸಂತೋಷ ಪಡೋಣ. ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ, ಅಲ್ಲಿ ಕಳ್ಳರು ಕನ್ನ ಕೊರೆಯುವುದಿಲ್ಲ, ಕದಿಯುವುದೂ ಇಲ್ಲ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, 1ನೇ ಪೂರ್ವಕಾಲ ವೃತ್ತಾಂತದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಇಲ್ಲಿವರೆಗೆ ದೇವರ ನಡೆಸುವಿಕೆಗಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಅಧ್ಯಯನವನ್ನು ಮುಂದುವರಿಸುವ ಹಾಗೆ 1ನೇ ಪೂರ್ವಕಾಲ ವೃತ್ತಾಂತ 10ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಸೌಲನು ಯೆಹೋವನ ಮಾತನ್ನು ಕೇಳದೆ ಆತನಿಗೆ ವಿರೋಧವಾಗಿ ದ್ರೋಹ ಮಾಡಿದ್ದರಿಂದಲೂ, ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸದೆ ಪ್ರೇತಸಿದ್ಧರಲ್ಲಿ ವಿಚಾರಿಸಿದ್ದರಿಂದಲೂ ಅವನಿಗೆ ಇಂಥ ಮರಣವಾಯಿತು. ಯೆಹೋವನು ಅವನನ್ನು ಕೊಲ್ಲಿಸಿ ರಾಜ್ಯವನ್ನು ಈಶಾಯನ ಮಗನಾದ ದಾವೀದನಿಗೆ ಒಪ್ಪಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ಸೌಲನನ್ನು ಕೊಂದದ್ದು ಯಾರು? ಅವನು ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸದೆ ಹೋದದ್ದರಿಂದ ದೇವರೇ ಅವನನ್ನು ಕೊಂದನು. ಕರ್ತನಾದ ಯೆಹೋವನೇ ಅವನ ಪ್ರಾಣವನ್ನು ತೆಗೆದನು. ಯೋಬನು ಹೇಳುವಂತೆ, ಯೋಬನ ಪುಸ್ತಕ 1ನೇ ಅಧ್ಯಾಯ 21ನೇ ವಚನ, ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ. ಪ್ರಿಯರೇ, ದೇವರೇ ಸೌಲನ ಮರಣದ ಜವಾಬ್ದಾರಿಯನ್ನು ತೆಗೆದುಕೊಂಡನು. ತಾನು ಸೌಲನನ್ನು ತೆಗೆದು ಹಾಕಿದನೆಂದು ದೇವರು ಹೇಳುತ್ತಾನೆ. ದೇವರು ಅವನನ್ನು ಶಿಕ್ಷಿಸಿದನು. ಪ್ರೀತಿಯುಳ್ಳ ಸ್ನೇಹಿತನೇ, ದೇವರಲ್ಲಿ ನೀನು ತಪ್ಪು ಹುಡುಕುತ್ತೀಯಾ? ಆತನು ಕೊಲೆ ಮಾಡಿದನೆಂದು ಹೇಳಬಹುದೋ? ಪ್ರಿಯರೇ, ದೇವರು ಅನೇಕರನ್ನು ಹೀಗೆ ಮುಗಿಸಿದ್ದಾನೆ. ಆದ್ದರಿಂದಲೇ ನಾವು ಮನುಷ್ಯರ ಪ್ರಾಣ ತೆಗೆಯಬಾರದೆಂದು ದೇವರು ಹೇಳುತ್ತಾನೆ. ದೇವರೇ ಕೊಟ್ಟನು, ಆತನೇ ತೆಗೆದುಕೊಳ್ಳುತ್ತಾನೆ. ನಮಗೆ ಜೀವ ಕೊಡುವ ಶಕ್ತಿ ಇಲ್ಲದರಿಂದ ಜೀವ ತೆಗೆಯುವ ಹಕ್ಕೂ ಇರುವುದಿಲ್ಲ. ಜೀವ ಕೊಡುವ ಶಕ್ತಿ ದೇವರಿಗಿರುವುದರಿಂದ ಅದನ್ನು ತೆಗೆಯುವ ಹಕ್ಕು ಆತನಿಗೆ ಮಾತ್ರವಿರುತ್ತದೆ. ನನಗೆ ನಿನಗೆ ಜೀವ ತೆಗೆಯುವ ಹಕ್ಕಿಲ್ಲ. ನಾವು ಹಾಗೆ ಮಾಡಿದರೆ ಅದು ಕೊಲೆಗಡುಕತನವಾಗುತ್ತದೆ. ಆ ಕಾರಣಕ್ಕಾಗಿಯೇ ತಾನು ಸೌಲನನ್ನು ಕೊಂದನೆಂದು ಹೇಳಿದ ಅಮಲೇಕ್ಯ ಯವನಸ್ಥನನ್ನು ದಾವೀದನು ಕೊಲ್ಲಿಸಿದ್ದು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸೌಲನಿಗೆ ಯಾಕೆ ಶಿಕ್ಷೆಯಾಯಿತು? ಅವನು ಯೆಹೋವನ ಮಾತನ್ನು ಕೇಳದೆ ಆತನಿಗೆ ವಿರೋಧವಾಗಿ ದ್ರೋಹ ಮಾಡಿದ್ದರಿಂದಲೂ,
ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸದೆ ಪ್ರೇತ ಸಿದ್ಧರಲ್ಲಿ ವಿಚಾರಿಸಿದ್ದರಿಂದಲೂ ಅವನಿಗೆ ಇಂತಹ ಮರಣವಾಯಿತು. ಪ್ರೀತಿಯುಳ್ಳ ದೇವಜನರೇ, ಸೌಲನು ಸೈತಾನನಿಂದ ಸಲಹೆ ಕೇಳಿದನು. ಈ ಕಾರಣಗಳಿಗಾಗಿ ದೇವರು ಅವನ ಪ್ರಾಣವನ್ನು ತೆಗೆದನು. ಹೊಸ ಒಡಂಬಡಿಕೆಯಲ್ಲಿ ದೇವರು ಅನನೀಯ ಸಫೈರಳ ಪ್ರಾಣ ತೆಗೆದದ್ದನ್ನು ನಾವು ಓದುತ್ತೇವೆ. ಇದಕ್ಕಾಗಿ ಅನೇಕರು ಪೇತ್ರನನ್ನು ದೂರುತ್ತಾರೆ. ಆದರೆ ಪೇತ್ರನಿಗೆ ಅಂದು ನಿಜವಾಗಿ ಆಶ್ಚರ್ಯವಾಗಿದ್ದಿರಬಹುದು. ಅವರ ಮರಣಗಳಿಗೆ ದೇವರೇ ಕಾರಣನಾಗಿದ್ದನು. ಸೌಲನು ತನ್ನ ಪಾಪ ಕೃತ್ಯಗಳಿಗಾಗಿ ಸತ್ತನು. ದೇವರು ಅನೇಕ ವೇಳೆ ಮನುಷ್ಯರ ಪಾಪಕ್ಕೋಸ್ಕರ ಅವರ ಪ್ರಾಣವನ್ನು ತೆಗೆಯುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ನನ್ನ ಜೀವಿತದ ಅವಧಿಯಲ್ಲಿ ದೇವರು ಅನೇಕರನ್ನು ಬದಿಗೆ ಸರಿಸಿರುವುದನ್ನು ನೋಡಿದ್ದೇನೆ. ದೇವರು ಕೆಲವರನ್ನು ತನ್ನ ಸೇವೆಯಿಂದ ಬದಿಗಿರಿಸಬಹುದು. ಅವರ ಅಧಿಕಾರವನ್ನು ತೆಗೆದು ಬಿಡಬಹುದು. ಮನುಷ್ಯ ವ್ಯವಹಾರಗಳಲ್ಲಿ ದೇವರು ತನ್ನ ಕಾರ್ಯವನ್ನು ತೋರಿಸುತ್ತಾನೆ. ದೇವರು ಯಾವುದರಿಂದಲೂ ಹಿಂದೆ ಸರಿದಿಲ್ಲ. ವಿಶ್ವವನ್ನು ಈಗಲೂ ಆತನೇ ನಡೆಸುತ್ತಿದ್ದಾನೆ ಮತ್ತು ತನ್ನದೇ ರೀತಿಯಲ್ಲಿ ಅದನ್ನು ನಡೆಸುತ್ತಾನೆ. ಯಾರನ್ನಾದರೂ ಆತನು ತೆಗೆಯಬೇಕೆಂದಿದ್ದರೆ ಅದು ಆತನ ಕೆಲಸ. ಅದು ನನ್ನ ನಿನ್ನದಲ್ಲ. ಆತನು ನಮಗೆ ಲೆಕ್ಕ ಕೊಡಬೇಕಾಗಿಲ್ಲ. ಆದರೆ ನಾವು ಆತನಿಗೆ ಲೆಕ್ಕ ಕೊಡಬೇಕಾದವರಾಗಿದ್ದೇವೆ. ಸ್ಪರ್ಧೆ ಪ್ರಾರಂಭಿಸುವವನು ಆತನೇ, ತೀರ್ಮಾನಿಸುವವನು ಆತನೇ. ಪ್ರೀತಿಯುಳ್ಳ ಸಹೋದರನೇ, ಸಹೋದರಿಯೇ, ನೀನು ಯಾರ ಮಾತಿಗೆ ಕಿವಿಗೊಡುತ್ತಿ ದೇವರ ಸ್ವರವನ್ನು ಕೇಳುತ್ತಾ ಇದ್ದೀಯೋ, ಇಲ್ಲವೇ ಮನುಷ್ಯರ ಸ್ವರವನ್ನಾಗಲಿ ಸೈತಾನನ ಸ್ವರವನ್ನಾಗಲಿ ಕೇಳುತ್ತಿದ್ದೀಯೋ? ಈ ಪಾಪ ಕಾರಣಗಳಿಂದಾಗಿಯೇ ದೇವರು ಮನುಷ್ಯ ವ್ಯವಹಾರಗಳಲ್ಲಿ ಮಧ್ಯ ಪ್ರವೇಶಿಸಬೇಕಾಗುತ್ತದೆ. ಇದು ಎಂಥ ವಿಶೇಷ ಅಧ್ಯಾಯವಾಗಿದೆ ಅಲ್ಲವೇ? ಒಂದು ನಿರ್ಜೀವ ವಿಚಾರದ ಮೇಲೆ ಬೆಳಕು ಚೆಲ್ಲುವಂಥದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 1ನೇ ಪೂರ್ವಕಾಲ ವೃತ್ತಾಂತದ 11ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ದಾವೀದನ ಆಳ್ವಿಕೆ ಎಂಬುದಾಗಿದೆ. ಪ್ರಿಯರೇ, 1ನೇ ಪೂರ್ವಕಾಲ ವೃತ್ತಾಂತದ 3ನೇ ದೊಡ್ಡ ವಿಭಾಗಕ್ಕೆ ನಾವು ಬಂದಿದ್ದೇವೆ. ಮೊದಲ 9 ಅಧ್ಯಾಯಗಳಲ್ಲಿ ವಿಶೇಷವಾದ ವಂಶಾವಳಿಗಳ ಕುರಿತು ತಿಳಿಸಲಾಗಿದೆ. 2ನೇ ಭಾಗದಲ್ಲಿ ಒಂದೇ ಅಧ್ಯಾಯವಿದ್ದು ಅದು ಅರಸನಾದ ಸೌಲನ ಆಳ್ವಿಕೆಯ ಕುರಿತಾಗಿ ಇದೆ. ಪ್ರಿಯರೇ, ದೇವರ ದೃಷ್ಟಿಯಲ್ಲಿ ಸೌಲನು ವಿಶೇಷವಾದದ್ದೇನನ್ನೂ ಸಾಧಿಸಲಿಲ್ಲ. ದೇವರಿಗೆ ಅವನು ವಿಶೇಷ ಆಸಕ್ತಿಯವನಾಗಿರಲಿಲ್ಲ. ಅವನ ಮರಣ ಮತ್ತು ಅದರ ಕಾರಣಗಳನ್ನು ದಾಖಲೆ ಮಾಡಿದರೂ ಸೌಲನ ಯಾವ ಸಾಧನೆಯೂ ಹೇಳಲ್ಪಟ್ಟಿಲ್ಲ. ಈಗ ನಾವು ದಾವೀದನ ಆಳ್ವಿಕೆಯ ಭಾಗಕ್ಕೆ ಬರುತ್ತಿದ್ದೇವೆ. ಮೊದಲಿಗೆ ದಾವೀದನ ರಣವೀರರ ಕುರಿತಾಗಿ ನೋಡುತ್ತೇವೆ. 11 ಮತ್ತು 12ನೇ ಅಧ್ಯಾಯಗಳು. ಬಳಿಕ ದಾವೀದನು ಮಂಜೂಷವು 13ರಿಂದ 16ನೇ ಅಧ್ಯಾಯಗಳು. ಮುಂದಕ್ಕೆ ದಾವೀದನು ದೇವಾಲಯವು 17ನೇ ಅಧ್ಯಾಯ. ದಾವೀದನ ಯುದ್ಧಗಳು 18ರಿಂದ 20ನೇ ಅಧ್ಯಾಯಗಳು. ಖಾನೇಶುಮಾರಿಯಲ್ಲಿ ದಾವೀದನು ಮಾಡಿದ ಪಾಪ 21ನೇ ಅಧ್ಯಾಯ. ದೇವಾಲಯ ಕಟ್ಟುವುದಕ್ಕಾಗಿ ದಾವೀದನು ಮಾಡಿದ ಸಿದ್ಧತೆಗಳು 22ರಿಂದ 29ನೇ ಅಧ್ಯಾಯಗಳವರೆಗೆ. ಪ್ರಿಯರೇ, ಈ ಪುಸ್ತಕದ ಉಳಿದ ಭಾಗವೆಲ್ಲ ದಾವೀದನ ಹಾಗೂ ಅವನ ಆಳ್ವಿಕೆಯ ಕುರಿತಾಗಿಯೇ ಇದೆ. ಆರಂಭದ ಅಧ್ಯಾಯಗಳಲ್ಲಿ ಕೊಡಲ್ಪಟ್ಟ ದಾವೀದನ ವಂಶಾವಳಿಯು ದಾವೀದನವರೆಗೂ ಅಲ್ಲಿಂದ ಮುಂದಕ್ಕೂ ದಾವೀದನ ಮನೆತನದ ಕುರಿತಾಗಿದೆ. ಮುಂದಿನ ಪುಸ್ತಕವಾದ ಅಂದರೆ 2ನೇ ಪೂರ್ವಕಾಲ ವೃತ್ತಾಂತದಲ್ಲಿ ದಾವೀದನ ವಂಶದವರ ಚರಿತ್ರೆ ಮುಂದುವರಿಯುತ್ತದೆ. ಉತ್ತರದ ರಾಜ್ಯವು ದಾವೀದನ ಕುಟುಂಬದಿಂದ ದೂರವಾದ ಬಳಿಕದ ಅದರ ವಿವರಗಳಾವುದೂ ಬರೆಯಲ್ಪಟ್ಟಿಲ್ಲ. ಪ್ರೀತಿಯುಳ್ಳ ದೇವಜನರೇ, ದೇವರು ದಾವೀದನ ಜೀವಿತದ ಕೆಲವು ವಿಚಾರಗಳಿಗೆ ಮಾತ್ರ ಪ್ರಾಮುಖ್ಯತೆ ಕೊಟ್ಟು ಉಳಿದವುಗಳನ್ನು ಮಹತ್ವ ಮಾಡಲಿಲ್ಲವೆಂಬುದನ್ನು ನಾವು ನೋಡುತ್ತೇವೆ. 21ನೇ ಅಧ್ಯಾಯವನ್ನು ನಾನು ದಾವೀದನ ಪಾಪ ಎಂಬುದಾಗಿ ತಿಳಿಸಿದ್ದನ್ನು ನೋಡಬಹುದು. ಆದರೆ ನಮ್ಮ ಯೋಚನೆಗೆ ಕೂಡಲೇ ಬರುವ ಬೆತ್ಸೆಬೆಯೊಂದಿಗಿನ ಪಾಪದ ಕುರಿತಾಗಿ ಇಲ್ಲಿ ಹೇಳದೆ ಇರುವುದನ್ನು ಗಮನಿಸಬಹುದು. ಆದರೆ ದಾವೀದನು ಖಾನೇಶುಮಾರಿ ಮಾಡಿದ್ದರ ಪಾಪದ ಕುರಿತಾಗಿ ಹೇಳಿದೆ. ದೇವರ ದೃಷ್ಟಿಯಲ್ಲಿ ಇದು ಹೆಚ್ಚಿನ ಪಾಪವಾಗಿದೆ. ಇದರಲ್ಲಿ ನಾವು ಕಲಿಯತಕ್ಕ ವಿಶೇಷ ಪಾಠವೊಂದಿದೆ. ಕ್ರೈಸ್ತರಲ್ಲಿ ಅನೇಕರು ಕೆಲವು ಸಂಗತಿಗಳನ್ನು ಮಾತ್ರ ಪಾಪವೆಂದು ಭಾವಿಸಿ ಉಳಿದವುಗಳನ್ನು ಅಲಕ್ಷ್ಯ ಮಾಡುತ್ತಾರೆ. ಆದರೆ ಪ್ರಿಯರೇ, ಈ ವಿಚಾರದಲ್ಲಿ ನಮ್ಮ ಅನೇಕ ಎಣಿಕೆಗಳು ತಪ್ಪೆಂಬುದನ್ನು ನಾವು ದೇವರ ಬಳಿಗೆ ಹೋದಾಗ ತಿಳಿದುಕೊಳ್ಳಬಹುದು. ನಾವು ಪಾಪವೆಂದೆಣಿಸಿದ್ದು ಪಾಪವಾಗಿರದೆ ನಾವು ಹಗುರವಾಗಿ ಎಣಿಸಿದ್ದೇ ಪಾಪವಾಗಿರುವುದನ್ನು ನೋಡುತ್ತೇವೆ. ಪ್ರಿಯರೇ, ದಾವೀದನ ಜೀವಿತದಲ್ಲಿ ಪ್ರತಿಯೊಬ್ಬರೂ ಅವನು ಬೆತ್ಸೆಬೆಯೊಂದಿಗೆ ಮಾಡಿದ ಪಾಪವನ್ನೇ ಅತಿಯಾಗಿ ಭಾವಿಸುತ್ತಾರೆ. ಅದು ಭಯಂಕರವಾದದ್ದೇ ಆಗಿತ್ತು.
ದೇವರು ಅದಕ್ಕಾಗಿ ಅವನಿಗೆ ಶಿಕ್ಷೆಯನ್ನೂ ವಿಧಿಸಿದ್ದನು. ಆದರೆ ಅವನು ದೇವರಿಗೆ ಅದನ್ನು ಒಪ್ಪಿಕೊಂಡು ಅರಿಕೆ ಮಾಡಿದ್ದರಿಂದ ದೇವರು ಅವನನ್ನು ಕ್ಷಮಿಸಿದನು. ಜನರನ್ನು ಲೆಕ್ಕ ಮಾಡುವಂಥದ್ದು ನಮಗೆ ವಿಶೇಷ ಸಂಗತಿಯಾಗಿ ಕಾಣದಿದ್ದರೂ ದೇವರ ದೃಷ್ಟಿಯಲ್ಲಿ ಅದು ವಿಶೇಷವಾಗಿತ್ತು. ಯಾಕೆ ಎಂಬುದನ್ನು ಮುಂದೆ ನೋಡೋಣ. ಆದ್ದರಿಂದ ಪಾಪವೆಂದರೇನೆಂಬುದರ ನಿಜವಾದ ಅರ್ಥವನ್ನು ನಾವು ತಿಳಿದುಕೊಳ್ಳುವುದು ಒಳ್ಳೆಯದು. ನಾವು ಕ್ರಿಯೆಯಲ್ಲಿನ ಪಾಪಗಳ ಕುರಿತಾಗಿಯೂ ಯೋಚಿಸಬೇಕು. ಪಾಪದ ಕುರಿತಾಗಿಯೂ ದೇವರ ದೃಷ್ಟಿಕೋನವೇನೆಂಬುದನ್ನು ತಿಳಿಯಬೇಕಾದರೆ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು. 1ನೇ ಪೂರ್ವಕಾಲ ವೃತ್ತಾಂತ 11ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆನಂತರ ಇಸ್ರಾಯೇಲ್ಯರೆಲ್ಲರೂ ಹೆಬ್ರೋನಲ್ಲಿದ್ದ ದಾವೀದನ ಬಳಿಗೆ ಬಂದು ಕೂಡಿ ಅವನಿಗೆ, ನಾವು ನಿನ್ನ ರಕ್ತ ಸಂಬಂಧಿಗಳಾಗಿದ್ದೇವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಭಾಗದ ಚರಿತ್ರೆಯನ್ನು ತಿಳಿಸಿದ ಸಮುವೇಲನ ಪುಸ್ತಕದಲ್ಲಿನ ಭಾಗವನ್ನು ನಾವು ನೆನಪಿಸಿಕೊಳ್ಳುವುದಾದರೆ, ದಾವೀದನು 7 ವರ್ಷಗಳ ಕಾಲ ದಕ್ಷಿಣದ 2 ಕುಲಗಳಾದ ಯಹೂದ ಮತ್ತು ಬೆನ್ಯಾಮೀನರನ್ನು ಮಾತ್ರ ಆಳಿದನೆಂದು ನೋಡುತ್ತೇವೆ. ಆಗಿನ ಅವನ ರಾಜಧಾನಿ ಹೆಬ್ರೋನ್ ಆಗಿತ್ತು. ಆದರೆ ಪೂರ್ವಕಾಲ ವೃತ್ತಾಂತದಲ್ಲಿ ಇದನ್ನು ತಿಳಿಸಲಾಗಲಿಲ್ಲ. ಯಾಕಂದರೆ ದೇವರು ಇಸ್ರಾಯೇಲ್ಯರನ್ನು 12 ಕುಲಗಳ ಒಂದು ಜನಾಂಗವಾಗಿ ನೋಡುತ್ತಿದ್ದಾನೆ. ದೇವರ ದೃಷ್ಟಿಯಲ್ಲಿ ಎಲ್ಲ ಇಸ್ರಾಯೇಲ್ಯರಿಗೆ ದಾವೀದನು ರಾಜನಾಗಿ ಇಸ್ರಾಯೇಲಿನ 12 ಕುಲಗಳು ಅವನನ್ನು ಒಪ್ಪಿಕೊಂಡು ನಾವು ನಿನ್ನ ರಕ್ತ ಸಂಬಂಧಿಗಳೆಂದು ಹೇಳಿದಾಗ ಮಾತ್ರವೇ ದಾವೀದನು ನಿಜವಾಗಿ ಅರಸನಾಗಿದ್ದನು. 1ನೇ ಪೂರ್ವಕಾಲ ವೃತ್ತಾಂತ 11ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಹಿಂದಿನ ದಿವಸಗಳಲ್ಲಿ, ಅಂದರೆ ಸೌಲನ ಆಳಿಕೆಯಲ್ಲಿ, ಇಸ್ರಾಯೇಲ್ಯರ ದಳಪತಿಯಾಗಿ ಹೋಗುತ್ತಾ ಬರುತ್ತಾ ಇದ್ದವನು ನೀನೇ. ನಿನ್ನನ್ನು ಕುರಿತು ನಿನ್ನ ದೇವರಾದ ಯೆಹೋವನು, ನೀನು ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರ ನಾಯಕನೂ ಪಾಲಕನೂ ಆಗಿರುವಿ ಎಂದು ಹೇಳಿದಾನಷ್ಟೇ ಅಂದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಿಚಾರದಲ್ಲಿ ದೇವರ ಹಸ್ತಕ್ರಿಯೆಯನ್ನು ಅವರು ಒಪ್ಪಿಕೊಂಡರು. ದಾವೀದನು ದೇವರ ಆಯ್ಕೆ ಎಂಬುದನ್ನು ಜನರು ಒಪ್ಪಿಕೊಳ್ಳುವವರೆಗೆ ಅವನು ಅರಸನಾಗಲಿಲ್ಲ. ಇದು ಅವನು ಯಹೂದ ಬೆನ್ಯಾಮೀನರನ್ನು ಆಳತೊಡಗಿ 7 ವರ್ಷದ ಬಳಿಕ ಆಯಿತು. ಮುಂದಕ್ಕೆ ನೋಡೋಣ. 1ನೇ ಪೂರ್ವಕಾಲ ವೃತ್ತಾಂತ 11ನೇ ಅಧ್ಯಾಯ 3ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಆಗ ಅರಸನಾದ ದಾವೀದನು ತನ್ನ ಹತ್ತಿರ ಹೆಬ್ರೋನಿಗೆ ಬಂದಿದ್ದ ಇಸ್ರಾಯೇಲ್ಯರ ಹಿರಿಯರೆಲ್ಲರೊಡನೆ ಅಲ್ಲೇ ಯೆಹೋವನ ಸನ್ನಿಧಿಯಲ್ಲಿ ಒಡಂಬಡಿಕೆ ಮಾಡಿಕೊಂಡನು. ಅವರು ಸಮುವೇಲನಿಗೆ ಯೆಹೋವನಿಂದಾದ ಆಜ್ಞೆಗನುಸಾರವಾಗಿ ದಾವೀದನನ್ನು ಅಭಿಷೇಕಿಸಿ ಇಸ್ರಾಯೇಲ್ಯರ ಅರಸನನ್ನಾಗಿ ಮಾಡಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗ ಅವನು ಎಲ್ಲ 12 ಕುಲಗಳಿಗೂ ಅರಸನಾದನು. ದೇವರ ದೃಷ್ಟಿಯಲ್ಲಿ ದಾವೀದನ ನಿಜವಾದ ಆಳ್ವಿಕೆ ಈಗ ಆರಂಭವಾಯಿತು. ನಿನ್ನನ್ನೇ ದೃಷ್ಟಿಸಿ ಓಡುವೆ ಯೇಸುವೇ, ನಿನ್ನನ್ನೇ ದೃಷ್ಟಿಸಿ ಓಡುವೆ. ಈ ಲೋಕದ ಜೀವಿತದ ನಿನ್ನನ್ನೇ ದೃಷ್ಟಿಸಿ ಓಡುವೆ. ಈ ಲೋಕದ ಜೀವಿತದ ನಿನ್ನನ್ನೇ ದೃಷ್ಟಿಸಿ ಓಡುವೆ. ಚಿಂತೆಯು ದುಃಖವು ಮುತ್ತಿದಾಗಲೂ, ಅಲೆಗಳಲ್ಲಿ ಸಿಕ್ಕಿ ಮುಳುಗುವಾಗಲೂ. ಚಿಂತೆಯು ದುಃಖವು ಮುತ್ತಿದಾಗಲೂ, ಅಲೆಗಳಲ್ಲಿ ಸಿಕ್ಕಿ ಮುಳುಗುವಾಗಲೂ. ಯಾರಲ್ಲಿ ಹೋಗಲಿ. 1ನೇ ಪೂರ್ವಕಾಲ ವೃತ್ತಾಂತ 11ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ, ದಾವೀದನು ಇಸ್ರಾಯೇಲ್ಯರೆಲ್ಲರನ್ನೂ ಕರಕೊಂಡು ಯೆಬೂಸೇನೆನಿಸಿಕೊಂಡಿದ್ದ ಯೆರೂಸಲೇಮಿಗೆ ವಿರೋಧವಾಗಿ ಹೊರಟನು. ಆ ಪ್ರಾಂತ್ಯದ ಮೂಲ ನಿವಾಸಿಗಳು ಯೆಬೂಸಿಯರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನು ಆ ದೇಶವನ್ನು ಸಂಚರಿಸಿ ನೋಡಿದ್ದನು. ಅವನು ಆ ದೇಶದ ಪ್ರತಿಯೊಂದು ಸ್ಥಳವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ
ಯೆಹೋಶುವನು ಕಳುಹಿಸಿದ ಗೂಢಾಚಾರರಿಗಿಂತಲೂ ಅದನ್ನು ಚೆನ್ನಾಗಿ ತಿಳಿದಿದ್ದನು. ಅವನು ಆ ಪ್ರದೇಶವನ್ನೆಲ್ಲ ಚೆನ್ನಾಗಿ ಅರಿತಿದ್ದು ಅಲ್ಲಿನ ಯೆರೂಸಲೇಮನ್ನೇ ತನ್ನ ರಾಜಧಾನಿಯನ್ನಾಗಿ ಆರಿಸಿಕೊಂಡನು. ಆ ಸ್ಥಳದಲ್ಲೇ ಮುಂದಕ್ಕೆ ದೇವಾಲಯವು ಕಟ್ಟಲ್ಪಡಲಿಕ್ಕಿತ್ತು. ಅದು ದಾವೀದನ ಆಯ್ಕೆಯೂ ದೇವರ ಆಯ್ಕೆಯೂ ಆಗಿತ್ತು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವಾಲಯದ ಸ್ಥಳವು ಮೋರೆಯ ಬೆಟ್ಟದ ಮೇಲಿದ್ದು ಅದು ಯೆರೂಸಲೇಮಿನಲ್ಲಿ ಹಾದು ಹೋಗುವ ಗುಡ್ಡಗಳ ಸಾಲಿನಂತಿದೆ. ಗೋಡೆಯ ಹೊರಭಾಗದಲ್ಲಿ ಈ ಗುಡ್ಡಗಳ ಸಾಲಿನಲ್ಲಿ ಗೊಲ್ಗೊಥಾವು ಇರುತ್ತದೆ. ಇಲ್ಲಿಯೇ ಯೇಸುವನ್ನು ಕ್ರೂಜೆಗೆ ಹಾಕಿದ್ದರು. ದಾವೀದನು ಆರಿಸಿದ ಸ್ಥಳವು ಇದೇ ಆಗಿತ್ತು. 1ನೇ ಪೂರ್ವಕಾಲ ವೃತ್ತಾಂತ 11ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅವರು ದಾವೀದನಿಗೆ, ನೀನು ಒಳಗೆ ಬರಲಾರಿ ಎಂದು ಹೇಳಿದರು. ಆದರೂ ಅವನು ದಾವೀದ ನಗರವೆನಿಸಿಕೊಳ್ಳುವ ಚಿಯೋನ್ ಕೋಟೆಯನ್ನು ಸ್ವಾಧೀನ ಮಾಡಿಕೊಂಡನು ಎಂಬುದಾಗಿ. ಪ್ರಿಯರೇ, ದಾವೀದನು ಚಿಯೋನ್ ಕೋಟೆಯನ್ನು ಸ್ವಾಧೀನಪಡಿಸಿಕೊಂಡನು. ಅಲ್ಲಿ ಅವನು ತನ್ನ ಅರಮನೆಯನ್ನು ಕಟ್ಟಿಕೊಂಡನು. ದಾವೀದನಿಗೆ ಚಿಯೋನ್ ಬೆಟ್ಟವು ಅತಿ ಅಮೂಲ್ಯವಾದದ್ದಾಗಿತ್ತು. 1ನೇ ಪೂರ್ವಕಾಲ ವೃತ್ತಾಂತ 11ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಆ ದಿವಸ ದಾವೀದನು ಯೆಬೂಸಿಯರನ್ನು ಯಾವನು ಮೊದಲು ಸೋಲಿಸುವನೋ ಅವನು ಪ್ರಮುಖನೂ ದಳಪತಿಯೂ ಆಗುವನು ಎಂದು ಹೇಳಲು, ಚೆರೂಯಳ ಮಗನಾದ ಯೋವಾಬನು ಮೊದಲು ಹತ್ತಿದ್ದರಿಂದ ಅವನೇ ಪ್ರಮುಖನಾದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನ ಬಳಗದಲ್ಲಿ ಯೋವಾಬನು ಪ್ರಥಮ ಆದ್ಯತೆಯುಳ್ಳವನಾದನು. ಅವನು ದಾವೀದನಿಗೆ ಮುಖ್ಯ ಸಲಹೆಗಾರನೂ ದಳಪತಿಯೂ ಆದನು. ಅವನು ದಾವೀದನ ರಣಶೂರರಲ್ಲಿ ಮುಖ್ಯನಾದವನು. ಅವನು ದಾವೀದನ ಬಳಿಗೆ ಬಂದಾಗ ಸೈನ್ಯವನ್ನು ನಡೆಸಿದ್ದು, ದಾವೀದನಿಗಾಗಿ ಶೂರ ಕಾರ್ಯಗಳನ್ನು ಮಾಡಿದ್ದೂ ಹೇಳಲಾಗಿತ್ತು. ಅವನು ದಳಪತಿಯಾದನು. ದಾವೀದನ ಸೈನ್ಯಕ್ಕೆಲ್ಲ ಅವನೇ ಮುಖ್ಯಸ್ಥನಾದನು. ದಾವೀದನ ಸಮಸ್ತ ಸೈನ್ಯಕ್ಕೂ ಅವನೇ ಮುಖ್ಯಸ್ಥನಾಗಿದ್ದನು. 1ನೇ ಪೂರ್ವಕಾಲ ವೃತ್ತಾಂತ 11ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ, ದಾವೀದನು ಆ ಕೋಟೆಯನ್ನು ತನ್ನ ವಾಸಸ್ಥಾನವನ್ನಾಗಿ ಮಾಡಿಕೊಂಡದರಿಂದ ಅದಕ್ಕೆ ದಾವೀದ ನಗರವೆಂದು ಹೆಸರಾಯಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಾವೀದ ನಗರವೆಂದರೆ ಚಿಯೋನ್ ಬೆಟ್ಟದ ಪ್ರದೇಶವಾಗಿತ್ತು. ಆ ಜಾಗದಲ್ಲೇ ದಾವೀದನ ಅರಮನೆ ಕಟ್ಟಲ್ಪಟ್ಟಿತ್ತು. ದಾವೀದನು ಚಿಯೋನ್ ಬೆಟ್ಟವನ್ನು ಪ್ರೀತಿಸುತ್ತಿದ್ದನು. ಮುಂದಕ್ಕೆ ನೋಡೋಣ. 1ನೇ ಪೂರ್ವಕಾಲ ವೃತ್ತಾಂತ 11ನೇ ಅಧ್ಯಾಯ 8ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಅವನು ಮಿಲ್ಲೋವಿನಿಂದ ಪ್ರಾರಂಭಿಸಿ ಸುತ್ತಲೂ ಪಟ್ಟಣವನ್ನು ಭದ್ರಪಡಿಸಿದನು. ಯೋವಾಬನು ಪಟ್ಟಣದ ಉಳಿದ ಭಾಗವನ್ನು ಜೀರ್ಣೋದ್ಧಾರ ಮಾಡಿದನು ಎಂಬುದಾಗಿ. ಪ್ರಿಯರೇ, ಯೋವಾಬನು ದಾವೀದನ ಸೈನ್ಯದ ಮುಖ್ಯಸ್ಥನಾಗಿದ್ದುದು ಮಾತ್ರವಲ್ಲದೆ ಪಟ್ಟಣದ ದುರಸ್ತಿ ಕಾರ್ಯದ ಮುಖ್ಯಸ್ಥನೂ ಆಗಿದ್ದನು. 1ನೇ ಪೂರ್ವಕಾಲ ವೃತ್ತಾಂತ 11ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಸೈನ್ಯಾಧೀಶ್ವರನಾದ ಯೆಹೋವನು ದಾವೀದನ ಸಂಗಡ ಇದ್ದದರಿಂದ ಅವನು ಅಭಿವೃದ್ಧಿಯಾಗುತ್ತಾ ಹೋದನು ಎಂಬುದಾಗಿ. ಪ್ರಿಯರೇ, ದಾವೀದನು ಇಸ್ರಾಯೇಲ್ಯರನ್ನು ಅಭಿವೃದ್ಧಿಪಡಿಸಿ ಅವರು ಬಹುದೊಡ್ಡ ರಾಜ್ಯವಾಗುವಂತೆಯೂ ಲೋಕದಲ್ಲೆಲ್ಲ ಪ್ರಭಾವಶಾಲಿಯಾಗುವಂತೆಯೂ ಮಾಡಿದನು. ದಾವೀದನು ಹಾಕಿದ ಅಸ್ತಿವಾರದ ಮೇಲೆ ಸೊಲೊಮೋನನು ಆಗಿನ ಪ್ರಪಂಚದ ಮೇಲೆ ಪ್ರಭಾವಶಾಲಿಯಾದನು. ಮುಂದಕ್ಕೆ ನೋಡೋಣ, ದಾವೀದನ ರಣವೀರರು ಎಂಬುದಾಗಿ. ಪ್ರಿಯರೇ, ದಾವೀದನು ತಿರಸ್ಕರಿಸಲ್ಪಟ್ಟ ಕಾಲದಲ್ಲಿ ಅವನ ಜೊತೆಗೆ ಸೇರಿಕೊಂಡವರೇ ಅವನ ರಣವೀರರಾಗಿದ್ದರು. ಈಗ ಅವನು ಅರಸನಾಗಿ ಮೇಲಕ್ಕೇರಿದ್ದರಿಂದ ಅವರೂ ಮೇಲಕ್ಕೇರಿದರು. ಪ್ರಿಯರೇ, ಕ್ರಿಸ್ತನು ಈ ದಿನಗಳಲ್ಲಿ ತಿರಸ್ಕರಿಸಲ್ಪಟ್ಟಿದ್ದಾನೆ. ಇದು ಎಲ್ಲರಿಗೂ ತಿಳಿದಿರುವ ಸಂಗತಿಯಾಗಿದೆ. ಆದರೆ ಇಂಥ ದಿನಗಳಲ್ಲಿ ಆತನು ತನ್ನ ಬಳಿಗೆ ಜನರನ್ನು ಕರೆಯುತ್ತಾ ಇದ್ದಾನೆ. ಆತನು ನಮ್ಮ ರಕ್ಷಕನು, ಒಡೆಯನೂ ಕರ್ತನೂ ಆಗಿದ್ದಾನೆ. ಆತನು ರಾಜ್ಯಾಧಿಕಾರವನ್ನು ವಹಿಸುವವರೆಗೆ ನಾವು ಕಾಯಬೇಕಾಗಿದೆ. ಆಗ ನಾವು ಆತನೊಂದಿಗೆ ಆಳುತ್ತೇವೆಂಬುದು ತಿಳಿಸಲ್ಪಟ್ಟಿದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನೇ ತಿರಸ್ಕರಿಸಲ್ಪಟ್ಟಿರುವಾಗ ಆತನ ಸೇವಕರಲ್ಲಿ ಅನೇಕರು ತಮ್ಮನ್ನು ತಾವು ಯಾಕೆ ಹೆಚ್ಚಿಸಿಕೊಳ್ಳುತ್ತಾರೋ ತಿಳಿಯದು. ಲೋಕವು ತನ್ನನ್ನು ಹಗೆ ಮಾಡುವುದರಿಂದ ತನ್ನವರನ್ನು ಅದು ಹಗೆ ಮಾಡುತ್ತದೆಂದು ಕರ್ತನಾದ ಯೇಸು ತಾನೇ ಹೇಳಿದ್ದಾನೆ. ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಜಗತ್ತಿನಲ್ಲಿ ಜನಪ್ರಿಯನಾಗಿರುವುದಾದರೆ ಎಚ್ಚರ ವಹಿಸಬೇಕಾಗಿದೆ. ದಿವಂಗತ ಡಾಕ್ಟರ್ ಬಾಬ್ ಶೂಲರ್ ಹೇಳಿದ್ದಾರೆ, ಒಬ್ಬನನ್ನು ಅವನಿಗಿರುವ ಮಿತ್ರರ ಮೇಲೆ ತಿಳಿಯಲಾಗದು, ಅವನ ವೈರಿಗಳ ಮೇಲೆ ತಿಳಿಯಬೇಕು. ನಿನಗೆ ಸರಿಯಾದ ರೀತಿಯ ವಿರೋಧಗಳಿದ್ದರೆ ಅವನು ಸರಿಯಾದವನೆಂದು ತಿಳಿಯಬಹುದು. ಪ್ರಿಯನೇ,
ನೀನು ಕರ್ತನಾದ ಯೇಸುವಿನ ನಿಜವಾದ ವಿಶ್ವಾಸಿಯಾಗಿರುವುದಾದರೆ ಸೈತಾನನ ಸೈನ್ಯವು ನಿನಗೆ ವೈರಿಗಳಾಗಿರುತ್ತದೆ. ಕ್ರಿಸ್ತನನ್ನು ತಿರಸ್ಕರಿಸಿದ ಕಾಲದಲ್ಲಿ ನಾವಿದ್ದೇವೆ. ಆತನು ತನಗಾಗಿ ಶೂರರನ್ನು ಕರೆಯುತ್ತಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ರಣವೀರರಲ್ಲಿ ಅತಿ ಶೂರರೆಂದು ಗುರುತಿಸಲ್ಪಟ್ಟ 3 ಬೆತ್ಲೆಹೇಮಿನ ಬಾವಿಯಿಂದ ದಾವೀದನಿಗಾಗಿ ನೀರು ತಂದವರಾಗಿದ್ದರು. ಇದು ಬಹು ವಿಶೇಷವಾದ ಘಟನೆಯಾಗಿದೆ. ಅದನ್ನು ನಾವು ನೋಡೋಣ. 1ನೇ ಪೂರ್ವಕಾಲ ವೃತ್ತಾಂತ 11ನೇ ಅಧ್ಯಾಯ 15ನೇ ವಚನದಿಂದ 19ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ದಾವೀದನು ಅದುಲ್ಲಾಮ್ ಗಿರಿಯ ಗವಿಯಲ್ಲಿದ್ದಾಗ ಅವನ 30 ಮಂದಿ ಪ್ರಸಿದ್ಧ ಶೂರರಲ್ಲಿ 3 ಅವನ ಬಳಿಗೆ ಬಂದರು. ಫಿಲಿಷ್ಟಿಯರು ದಂಡೆತ್ತಿ ಬಂದು ರೇಫಾಯಿಮ್ ತಗ್ಗಿನಲ್ಲಿ ಪಾಳೆಯ ಮಾಡಿಕೊಂಡಿದ್ದು ಬೆತ್ಲೆಹೇಮಿನಲ್ಲಿ ಒಂದು ಕಾವಲು ದಂಡನ್ನು ಇಟ್ಟಿದ್ದರು. ಆಗ ದುರ್ಗದಲ್ಲಿದ್ದ ದಾವೀದನು ಲವಲವಿಕೆಯಿಂದ ಬೆತ್ಲೆಹೇಮ್ ಊರಿನ ಬಾಗಲ ಬಳಿಯಲ್ಲಿರುವ ಬಾವಿಯ ನೀರನ್ನು ಯಾರಾದರೂ ನನಗೆ ತಂದು ಕೊಡುವುದಾದರೆ ಎಷ್ಟೋ ಒಳ್ಳೆಯದು ಎಂದು ಹೇಳಿದನು. ಕೂಡಲೇ ಆ 3 ಮಂದಿ ವೀರರು ಫಿಲಿಷ್ಟಿಯರ ದಂಡಿನೊಳಕ್ಕೆ ನುಗ್ಗಿ ಹೋಗಿ ಬೆತ್ಲೆಹೇಮಿನ ಬಾಗಲ ಬಳಿಯಲ್ಲಿರುವ ಬಾವಿಯ ನೀರನ್ನು ಸೇದಿ ದಾವೀದನಿಗೆ ತಂದುಕೊಟ್ಟರು. ಆದರೆ ಅವನು ಅದನ್ನು ಕುಡಿಯಲೊಲ್ಲದೆ ತಮ್ಮ ಜೀವವನ್ನೇ ಸಮರ್ಪಿಸಿದ ಈ ಪುರುಷರ ರಕ್ತವನ್ನು ನಾನು ಕುಡಿಯಲೋ? ನನ್ನ ದೇವರು ಈ ಕಾರ್ಯವನ್ನು ನನಗೆ ದೂರ ಮಾಡಲಿ. ಅವರು ತಮ್ಮ ಜೀವವನ್ನೇ ಸಮರ್ಪಿಸಿ ಇದನ್ನು ತಂದುಕೊಟ್ಟರು. ನಾನು ಇದನ್ನು ಕುಡಿಯುವುದೇ ಇಲ್ಲ ಎಂದು ಹೇಳಿ ಅದನ್ನು ಯೆಹೋವನ ಮುಂದೆ ಒಯ್ದನು. ಆ 3 ಮಂದಿಯ ಪರಾಕ್ರಮವೂ ಇದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಾವೀದನು ಬೆತ್ಲೆಹೇಮಿನಲ್ಲಿ ಬೆಳೆದವನು. ಅದು ಅವನ ಮಾತೃಭೂಮಿಯಾಗಿತ್ತು. ಅಲ್ಲಿನ ಪ್ರದೇಶ ದ್ವಾರದ ಬಳಿ ಒಂದು ಬಾವಿ ಇತ್ತು. ದಾವೀದನು ಕುರಿ ಮೇಯಿಸುವಾಗ ಬಾಯಾರಿದಾಗ ಆ ಬಾವಿಯಿಂದಲೇ ನೀರು ತೆಗೆದು ಕುಡಿಯುತ್ತಿದ್ದನು. ಈಗ ಫಿಲಿಷ್ಟಿಯರು ಆ ಪ್ರದೇಶವನ್ನಾವರಿಸಿದ್ದರಿಂದ ಅವನಿಗೆ ಅಲ್ಲಿನ ನೀರು ಸಿಗಲಿಲ್ಲ. ಆ ಬಾವಿಯ ನೀರನ್ನು ಯಾರಾದರೂ ನನಗೆ ತಂದು ಕೊಡುತ್ತಿದ್ದರೆ ಎಂದು ಅವನು ಹೇಳಿದಾಗ ಈ 3 ಮಂದಿ ಶೂರರು ಫಿಲಿಷ್ಟಿಯರ ನಡುವೆ ನುಗ್ಗಿ ಹೋಗಿ ಅಲ್ಲಿಂದ ನೀರನ್ನು ತಂದುಕೊಟ್ಟರು. ದಾವೀದನು ಆ ನೀರನ್ನು ಕುಡಿಯಲೊಪ್ಪದೆ ದೇವರಿಗೆ ಅದನ್ನು ಅರ್ಪಿಸಿದನು. ಪ್ರಿಯರೇ, ಈ ವಿಚಾರದಲ್ಲಿ ನಾವು ಕೆಲವು ಸಿದ್ಧಾಂತಗಳನ್ನು ಕಲಿಯಬಹುದು. ಯೇಸು ಬೆತ್ಲೆಹೇಮಿನಲ್ಲಿ ಹುಟ್ಟಿದವನು. ಅವನು ಬೆತ್ಲೆಹೇಮಿನ ಜೀವದ ನೀರಾಗಿದ್ದಾನೆ. ಈ ನೀರನ್ನು ಅನೇಕ ಶೂರರು ಬಾಯಾರಿದವರಿಗೆ ಕೊಡುತ್ತಾ ಬಂದಿದ್ದಾರೆ. ಪ್ರಪಂಚದ ಮೂಲೆ ಮೂಲೆಗಳಿಗೆ ಸುವಾರ್ತಿಕರು ಹೋಗಿ ಸಾರುತ್ತಿದ್ದಾರೆ. ತಮ್ಮದೆಲ್ಲವನ್ನು ತ್ಯಾಗ ಮಾಡಿ ಸೇವೆ ಮಾಡುತ್ತಿದ್ದಾರೆ. ದೇವರು ಇವರೆಲ್ಲರನ್ನು ಲೆಕ್ಕದಲ್ಲಿಡುತ್ತಿದ್ದಾನೆ. ಅವರು ಕರ್ತನ ಶೂರರಾಗಿರುತ್ತಾರೆ. ನಾನು, ನೀವು ಯಾರಾಗಿದ್ದೇವೆ ಪ್ರಿಯರೇ? ಕರ್ತನ ಶೂರರಾಗಿದ್ದೇವೆಯೋ? ದಾವೀದನ ಆಶೆಗೆ ಅವನ ಶೂರರು ಹೇಗೆ ಪ್ರತಿಕ್ರಿಯೆ ತೋರಿಸಿದರೆಂದು ನೋಡಿರಿ. ನಮ್ಮ ಕರ್ತನು ನಮಗೆ ಜೀವದ ನೀರನ್ನು ಲೋಕಕ್ಕೆಲ್ಲ ಹಂಚಲು ಅಪ್ಪಣೆ ಕೊಟ್ಟಿದ್ದಾನೆ. ನಾವು ಈ ಕುರಿತು ಏನು ಮಾಡಿದ್ದೇವೆ? ಆತನ ಅಪ್ಪಣೆಗೆ ವಿಧೇಯರಾಗಿದ್ದೇವೆಯೋ? ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆ ಶೂರರು ಸಾಹಸದಿಂದ ತಂದ ನೀರನ್ನು ದಾವೀದನು ಏನು ಮಾಡಿದನು? ಅವನು ಅದನ್ನು ಕುಡಿಯಲಾರದೆ ದೇವರಿಗೆ ಸಮರ್ಪಿಸಿದನು. ಕರ್ತನಾದ ಯೇಸು ಕ್ರೂಜೆಯಲ್ಲಿದ್ದಾಗಿನ ಪ್ರವಾದನೆಯ ಮಾತು ಕೀರ್ತನೆ 22:14 ಅಲ್ಲಿ ಹೀಗೆ ಬರೆದದೆ: ನಾನು ಹೊಯ್ಯಲ್ಪಟ್ಟ ನೀರಿನಂತಿದ್ದೇನೆ ಎಂಬುದಾಗಿ. ಆತನು ತನ್ನ ಜೀವವನ್ನು ನೀರಿನಂತೆ ಹೊಯ್ದನು. ಆತನು ನಮ್ಮಲ್ಲಿ ಒಬ್ಬನಾಗಿ ತನ್ನ ಸ್ಥಾನವನ್ನು ವಹಿಸಿಕೊಂಡನು. ಯೆಶಾಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗೆ ಬರೆದದೆ: ಒಂದು ಮಗು ನಮಗಾಗಿ ಹುಟ್ಟಿಯದೆಯಷ್ಟೇ, ವರದ ಮಗನು ನಮಗೆ ದೊರೆತನು ಎಂಬುದಾಗಿ. ಪ್ರಿಯರೇ, ನಾವು ಆತನ ಪರಲೋಕದಲ್ಲಿ ಪಾಲು ಹೊಂದುವರಾಗುವಂತೆ ಆತನು ನಮ್ಮ ನರಕವನ್ನು ತನ್ನ ಮೇಲೆ ತೆಗೆದುಕೊಂಡನು. ಕರ್ತನಲ್ಲಿ ಪ್ರಿಯರೇ, ನಾವು ಆತನಿಂದ ಬಹುಮಾನ ಹೊಂದಬೇಕಾದರೆ ಆತನಿಗೋಸ್ಕರ ತ್ಯಾಗವನ್ನು ಮಾಡಲೇಬೇಕಾಗಿದೆ. ಈ ಭಾಗದಲ್ಲಿನ ಇನ್ನೊಂದು ಸಂಗತಿ ಯಾವಾಗಲೂ ನನಗೆ ಮೆಚ್ಚುಗೆಯಾದದ್ದಾಗಿದೆ. ಕೊನೆಯದಾಗಿ 1ನೇ ಪೂರ್ವಕಾಲ ವೃತ್ತಾಂತ 11ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ: ಅನೇಕ ಶೂರಕೃತ್ಯಗಳನ್ನು ನಡೆಸಿದ ಕಬ್ಜಾಯೇಲಿನವನಾದ ಪರಾಕ್ರಮಶಾಲಿಯ ಮೊಮ್ಮಗನೂ ಯೆಹೋಯಾದಾವನ ಮಗನೂ ಆದ ಬೆನಾಯನು ಇನ್ನೊಬ್ಬನು. ಇವನು ಒಂದು ಸಾರಿ ಮೋವಾಬ್ಯನಾದ ಅರಿಯೇಲನ 2 ಮಕ್ಕಳನ್ನು ಕೊಂದನು. ಇನ್ನೊಮ್ಮೆ ಹಿಮಕಾಲದಲ್ಲಿ ಒಂದು ಸಿಂಹವು ಗುಂಡಿಯಲ್ಲಿ ಬಿದ್ದಿರಲು ಇವನು ಆ ಗುಂಡಿಗೆ ಇಳಿದು ಹೋಗಿ ಅದನ್ನು ಕೊಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನನಗೆ ಇದು ಇಷ್ಟವಾದದ್ದು. ಅವನು ಸಿಂಹವೊಂದನ್ನು ಕೊಂದನು.
ಅದನ್ನು ಅವನು ಯಾವ ಸಮಯದಲ್ಲಿ ಮಾಡಿದನೆಂದು ನೋಡಿದಿರೋ? ಹಿಮಕಾಲದಲ್ಲಿ. ಕರ್ತನು ಇದನ್ನು ಲೆಕ್ಕದಲ್ಲಿಡುತ್ತಾನೆ. ಮಳೆಯಾಗಲಿ ಬಿಸಿಲಾಗಲಿ ಕರ್ತನನ್ನು ಆರಾಧಿಸಲು ಬರುವವನನ್ನು ಆತನು ಗಮನಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ನಾವು ಯಾವ ರೀತಿಯಲ್ಲಿ ನಮ್ಮ ದೇವರನ್ನು ಆರಾಧಿಸುತ್ತಿದ್ದೇವೆ? ನಮ್ಮ ಜೀವಿತದ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ, ಅದು ಕಷ್ಟವಿರಲಿ, ದುಃಖವಿರಲಿ, ಹಿಂಸೆಯಿರಲಿ, ರೋಗವಿರಲಿ, ನೋವಿರಲಿ, ಸಂತೋಷವಿರಲಿ, ಎಲ್ಲ ಸಂದರ್ಭದಲ್ಲಿ ನಾವು ಆತನೊಬ್ಬನನ್ನೇ ಆರಾಧಿಸುವುದಾದರೆ ಆತನು ಅದನ್ನು ತನ್ನ ಲೆಕ್ಕದಲ್ಲಿ ಇಡುತ್ತಾನೆ. ಮುಂದಕ್ಕೆ ಆತನು ತಕ್ಕ ಪ್ರತಿಫಲವನ್ನು ನಮಗೆ ಕೊಡುತ್ತಾನೆ. ಈ ಪ್ರತಿಫಲವನ್ನು ಹೊಂದಿಕೊಳ್ಳುವುದಕ್ಕಾಗಿ ದಿನಾಲೂ ಆತನಲ್ಲಿದ್ದುಕೊಂಡು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರೇ ಸೌಲನ ಮರಣದ ಜವಾಬ್ದಾರಿಯನ್ನು ತೆಗೆದುಕೊಂಡನು. ಕಾರಣ ಅವನು ದೇವರ ಸನ್ನಿಧಿಯಲ್ಲಿ ವಿಚಾರಿಸದೆ ಪ್ರೇತಸಿದ್ಧರಲ್ಲಿ ವಿಚಾರಿಸಿದನು. ಅವನು ತನ್ನ ಪಾಪಕೃತ್ಯಗಳಿಗಾಗಿ ಸತ್ತನು. ನಾವು ಯಾರ ಮಾತಿಗೆ ಕಿವಿಗೊಡುತ್ತೇವೆ? ದಾವೀದನು ಪಾಪ ಮಾಡಿದರೂ ಕೂಡ ದೇವರ ಮಾತಿಗೆ ಕಿವಿಗೊಟ್ಟನು, ಒಪ್ಪಿಕೊಂಡನು. ಆದುದರಿಂದ ಒಂದು ವೇಳೆ ಆ ಗಳಿಗೆಯಲ್ಲಿ ದೇವರು ನಮ್ಮ ತಪ್ಪು ಅಪರಾಧಗಳನ್ನು ತಿಳಿಸಿದ್ದಾದರೆ ಈಗಲೇ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ದೇವರ ಆಶೀರ್ವಾದಕ್ಕೆ ಪಾಲುಗಾರರಾಗೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ತಂದೆ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಕರ್ತನೆ, ನೀನು ಈ ಕಾರ್ಯಕ್ರಮದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೀರಿ. ನಿನ್ನ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಇಗೋ ಸ್ವಾಮಿ, ನಿನ್ನ ಸ್ವರವು ವಾಕ್ಯದ ಮೂಲಕವಾಗಿ ನಮ್ಮ ಕಿವಿಗೆ ಬೀಳುತ್ತಲೇ ಇದೆ. ಈ ಸುಂದರವಾದ ಸತ್ಯವೇದ ಅಧ್ಯಯನ ಕಾರ್ಯಕ್ರಮದ ಮೂಲಕವಾಗಿ ನಮ್ಮೊಟ್ಟಿಗೆ ನೀನು ಬಹು ಸ್ಪಷ್ಟವಾಗಿ ಮಾತಾಡುತ್ತಿದ್ದಿ. ಕರ್ತನೆ, ನಾವು ಲೋಕದ ಎಲ್ಲ ಸ್ವರಗಳಿಗಿಂತಲೂ ಹೆಚ್ಚಾಗಿ ನಿನ್ನ ಸ್ವರಕ್ಕೆ ಕಿವಿಗೊಡುವಂತೆ ಕೃಪೆ ಮಾಡಬೇಕೆಂದು ಯೇಸು ಸ್ವಾಮಿಯ ಮುದ್ದು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ, ಆಮೇನ್. ಪ್ರಿಯ ವೀಕ್ಷಕರೇ, ನೀವು ಮಾಡಿದ ಕರೆಗಳಿಗಾಗಿ ವಂದನೆಗಳು. ಅನುದಿನವೂ ನೀವು ತಿಳಿದುಕೊಳ್ಳುವ ಸತ್ಯಗಳನ್ನು ಇತರರಿಗೆ ತಿಳಿಯಪಡಿಸಿರಿ. ನಾವೆಲ್ಲರೂ ಒಂದಾಗಿ ಈ ಸೇವೆಯಲ್ಲಿ ಮುಂದೆ ಸಾಗೋಣ. ಕರ್ತನ ಕೃಪೆ ನಿಮ್ಮೊಂದಿಗಿರಲಿ. ವಂದನೆಗಳು.